ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಈರುಳ್ಳಿ ಟೊಮಟೊ ಹಾಕಿ ಒಂದು ಸಿಂಪಲ್ ಆದ ಪಲ್ಯ ಮಾಡ್ತಾಯಿದ್ದೀನಿ. ಇದು ಚಪಾತಿ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ ಮೆಥಡ್, ಹೇಳ್ಕೊಳ್ಳೋ ಅಂಥದ್ದೇನಿಲ್ಲ, ತುಂಬ ಸಿಂಪಲ್. ಫಸ್ಟಿಗೆ ನಾನು ಒನ್ ಟೇಬಲ್ ಸ್ಪೂನ್ 1.5 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸಾಸಿವೆ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಸಾಸಿವೆ ನಂತರ ಒಂದು ಮೂರು ಬೆಳ್ಳುಳ್ಳಿ ಸ್ಲೈಸ್ ಹಾಕ್ತಾಯಿದ್ದೀನಿ. ಮೂರು ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಆಪ್ಷನಲ್ಲು, ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲದಿದ್ದರೆ ಬೇಡ, ಅದು ನಿಮಗೆ ಬಿಟ್ಟಿದ್ದು. ನಂತರ ಆನಿಯನ್ ಹಾಕ್ತಾಯಿದ್ದೀನಿ. ನಾನು ಒಂದು 2 ಆನಿಯನ್ ಹೆಚ್ಕೊಂಡಿದ್ದೀನಿ. ಇಬ್ಬರಿಗೆ ಪೂರ್ತ 2 ಈರುಳ್ಳಿ ಹೆಚ್ಚಿದ್ದು, ಸಣ್ಣದಾಗಿ ಹೆಚ್ಚಿರೋದು 2 ಈರುಳ್ಳಿ. ಸ್ವಲ್ಪ ಮೆತ್ತಗಾಗಲಿ, ಇದು ನೋಡ್ತಾ ಇದ್ದೀರಲ್ಲ, 2 ಆನಿಯನು ಸ್ವಲ್ಪ ಫ್ರೈ ಆಗಲಿ, ಚೂರು ಮೆತ್ತಗಾಗಲಿ. ಕೆಲವರಿಗೆ ಸ್ವಲ್ಪ ಹಸಿ ಬಿಸಿ ಇರೋದು ಇಷ್ಟ ಆಗಲ್ಲ ಅಂದರೆ ನಿಮಗೆ ನೋಡ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ಸಿಂಪಲ್ ಮೆಥಡ್ ಇದು. ಚಪಾತಿ ರೊಟ್ಟಿ ಜೊತೆಗೆ ಭಾಳನೇ ಚೆನ್ನಾಗೂ ಇರುತ್ತೆ. ಏನಂತ ಇದು ಇಂಗ್ರೀಡಿಯೆಂಟ್ಸ್ ತುಂಬ ಏನೂ ಇಲ್ಲ ಇದಕ್ಕೆ ಆ್ಯಡ್ ಮಾಡೋ ಅಂಥದ್ದು. ಅರ್ಧ ಸ್ಪೂನ್ ಅರಿಶಿನ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಬೇಕಾದವರು ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಖಾರದ ಪುಡಿ, ಎರಡು ಆಪ್ಷನಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಓಕೆ, ಇಲ್ಲಿ ಫ್ರೈ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ. ತೀರಾ ಹಸಿ ಇದ್ರೂ ತಿನ್ನಕ್ಕೆ ಸರಿ ಹೋಗಲ್ಲ. ಸ್ವಲ್ಪ ಫ್ರೈ ಆಗಕ್ಕೆ ಬಿಡ್ತಾ ಇದ್ದೀನಿ. ಫ್ರೈ ಆಗ್ತಾ ಇದೆ, ಸ್ವಲ್ಪ ರೆಡ್ ಆಗಲಿ ಅಂತ ಬಿಟ್ಟಿದ್ದೀನಿ. ಈಗ ರೆಡ್ ಆಗಿದೆ. ನೆಕ್ಸ್ಟ್ ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ಳೋಣ. ಟೊಮ್ಯಾಟೊನು ಕೊತ್ತಂಬರಿ ಎರಡೂ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಬ್ಯಾಚುಲರ್ಸಿಗೂ ತುಂಬಾ ಈಸಿ ಇದು ಮಾಡ್ಕೊಳ್ಳೋದಕ್ಕೆ. ಬ್ಯಾಚುಲರ್ಸೇ ಅಂತ ಏನಿಲ್ಲ, ಎಲ್ಲರೂ ಮಾಡ್ಕೊಳ್ಳೋದೆ. ಬ್ಯಾಚುಲರ್ಸಿಗೂ ಇದು ಸ್ವಲ್ಪ ಈಸಿ ಅನ್ಸತ್ತಿದು, ಯಾಕಂದರೆ ತುಂಬ ಇಂಗ್ರೀಡಿಯೆಂಟ್ಸು ಇಲ್ಲ, ಏನೂ ಇಲ್ಲ, ಫಟಾಫಟ್ ಆಗಿಬಿಡತ್ತಿದು. ಕೈ ಹಾಕೋಣ, ಸ್ವಲ್ಪ ಎಲ್ಲ ಚೆನ್ನಾಗಿ ಮೆತ್ತಗಾಗಲಿ, ಮಿಕ್ಸಾಗಿ. ಕೊತ್ತಂಬರಿ ಟೊಮಾಟೊ ಎರಡೂ ಮಿಕ್ಸ್ ಮಾಡಿ ಹಾಕಿದ್ದೀನಿ ನಾನು. ಫಸ್ಟಿಗೆ ಎಣ್ಣೆ, ಆಮೇಲೆ ಸಾಸಿವೆ, ಆಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ಈಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ತಮಗೆ ಎಷ್ಟು ಬೇಕು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು, ಸಾಲ್ಟ್ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಟೊಮಾಟೊ ಎಲ್ಲ ಮೆತ್ತಗಾಗಬೇಕು. ಕೆಲವರು ಟೊಮಾಟೊ ಇನ್ನೂ ಜಾಸ್ತಿ ಮೆತ್ತಗೆ ಮಾಡ್ಕೊಳ್ತಾರೆ. ನಾನು ಇದಕ್ಕೆ ಖಾರ ಆ್ಯಡ್ ಮಾಡ್ತಿದ್ದೀನಿ. 1 ಸ್ಪೂನು ಖಾರದ ಪುಡಿ. ಬೇಕಾದವ್ರು ಹಸಿಮೆಣ್ಸಿನ್ಕಾಯಿ ಒಂದು 4, ತಮ್ಮ ಖಾರ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಆ್ಯಡ್ ಮಾಡಿ. ನಾನು ಇಲ್ಲಿ 1.5 ಸ್ಪೂನ್ ಖಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಸಿಂಪಲ್ ಇಷ್ಟೇ, ಮುಗೀತು. ಇದನ್ನೇನು ಹಾಕೋದೇನೂ ಇಲ್ಲ. ಫ್ರೈ ಆಯಿತು ಅಂದಮೇಲೆ ಮುಗೀತು, ಇಳಿಸೋದೆ. ಸ್ಟವ್ ಆಫ್ ಮಾಡಿಬಿಟ್ಟು ಇಳಿಸೋದು ಅಷ್ಟೇ. ಅಷ್ಟೇ, ಎಣ್ಣೆಯಲ್ಲೇ ಬೇಯಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನೀಗಿದು ಒಂದು 5 ನಿಮಿಷ ಬೇಯಕ್ಕೆ ಬಿಡ್ತೀನಿ. ನೀವು ತುಂಬ ಜನ ಇದ್ದರೆ ನೀವು ಸ್ವಲ್ಪ ಅದು ಡಬಲ್ ಮಾಡ್ಕೊಳ್ಳಿ ಕ್ವಾಂಟಿಟಿ, ಅಷ್ಟೇ. ಇಷ್ಟೇ ಸಿಂಪಲ್ ನೋಡಿ, ಏನೂ ಇಲ್ಲ, ಮುಗೀತು. ಇಷ್ಟೇ ಇಂಗ್ರೀಡಿಯೆಂಟ್ಸ್, ಏನೂ ಇಲ್ಲ. ಟೊಮಾಟೊ ನೀರುಳ್ಳಿ ಗೊಜ್ಜು ಅಷ್ಟೇ. ಇದು ತಮಗೆ ನನ್ನ ರೆಸಿಪಿ ತಮ್ಗಳಿಗೆ ಇಷ್ಟ ಆದರೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಬಟ್ ಬ್ಯಾಡ್ ಕಮೆಂಟ್ಸ್ ಕೊಡಬೇಡಿ. ಓಕೆ, ನೋಡಿ ಆಗ್ತಾಯಿದೆ. ಐ ಹೋಪ್ ತಮಗೆಲ್ಲ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ ರೆಮಿಡಿ, ಮುಗೀತು, ಇಷ್ಟೇ, ಇನ್ನೇನೂ ಇಲ್ಲ.
ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.